ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಏಳುರಾಗಿ ಕ್ಯಾಂಪಸ್ನ ಜನರು ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಪರದಾಟವನ್ನ ಪಡುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಅರೆಬರೆಯಾಗಿ ನಿರ್ಮಾಣವಾದಂತಹ ಮನೆ ಮತ್ತು ಟಿನ್ ಶೆಡ್ಗಳಲ್ಲಿ ವಾಸವಾಗಿರುವಂತಹ ಕುಟುಂಬಗಳಿಗೆ ಸೂಕ್ತ ರಸ್ತೆ, ಚರಂಡಿ, ಕುಡಿಯುವ ನೀರಿಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಇನ್ನು ಅಲ್ಲಿರುವಂತಹ 250 ಕುಟುಂಬಗಳ ಪೈಕಿ ಕೇವಲ 50 ಜನರಿಗೆ ಮಾತ್ರ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು 31ನೇ ವಾರ್ಡ್ 7 ಕ್ಯಾಂಪ್. ಇಲ್ಲಿ ಮೊದಲು 381 ಮನೆಗಳಾಗಿದ್ದವು. ಅದರಲ್ಲಿ 181 ಮನೆಗಳು ಕ್ಯಾನ್ಸಲ್ ಆಗಿಬಿಟ್ಟು ಕ್ಯಾನ್ಸಲ್ ಆಗಿದ್ದು ಸದ್ಯ ಅದು ಮನೆ ಕಟ್ಟಿದ್ದು ರೀ ಅರ್ಧಂಬರ್ಧ ಅರೆ ಬೇರೆ ಮನೆ ಕಟ್ಟಾರಲ್ರಿ. ಅದ್ರಾಗೇನು ಯಾರು ಈ ನಿವೇಶನ ಇಲ್ಲಾರ್ದವರು ಅವ್ರು ಬಂದು ಆ ಮನೆ ಒಳಗೆ ಅದಾರೆ. ಒಂದು 50 ಮನೆಗಳು ಅದಾವೆ. ಉಳಿದವೆಲ್ಲ ಬೇಸ್ಮೆಂಟು, ಜಾಲಿ ಗೀಲಿ ಎಲ್ಲ ಆ ಥರ ಬೆಳೆದು ಹಂಗೆ ಬೀಳು ಬಿದ್ದುಬಿಡತ್ರಿ. ಅದು ಮತ್ತು ಈ ಸೈಡ್ ಒಂದು ಖಾಲಿ ಜಾಗದಾಗಿದ್ದವ್ರು ಅವ್ರಿಗೆ ಈಗ ಒಂದು 90 ಪತ್ರ ಆಗ್ಯಾವ ಅಂತ ಹೇಳಿದ್ರಿ. ಇನ್ನೂ ಏನಿಲ್ಲ ಅಂತಂದ್ರೆ ಇಲ್ಲಿ ಒಂದು 80-90 ಜನ ಪತ್ರ ಸಿಕ್ಕಿಲ್ಲ. ಅರ್ಧ ಸರ್ವೆ ಮಾಡಿ ಅರ್ಧ ಅಷ್ಟೇ ಪತ್ರ ಕೊಡಲಾಕತ್ತಾರೆ. ಇನ್ನು ಅರ್ಧ ಜನಕ್ಕೆ ಹಾಗೆ ಸರ್ವೆ ಏನಿಲ್ಲ ಹಂಗೆ ಅರ್ಧಂಬರ್ಧ ಬಿಟ್ಟು ಹೋಗಿಬಿಟ್ಟಾರೆ. ಪೂರ ತೀರಾ ಕಳಪೆ ಮಟ್ಟೈತೆ. ಕಾಲಿಗೆ ಒದ್ರೇ ಬಿದ್ದುಬಿಡ್ತಾರೆ. ಟೈಮ್ ಗೋಡೆ ಗಿಡೆ ಎಲ್ಲ ಏನು ಎಲ್ಲಿ ಅವರಿಗೆ ಬಡವರು ಏನು ಎಲ್ಲಿ ಇಲ್ಲ ನಿರಾಶ್ರಿತರು ಅಂತೇಳಿ ಸುಮ್ಮನೆ ಅದರೊಳಗೆ ಚಾಟಿಗೆ ಅಷ್ಟೇ ಅದ್ರೊಳಗೆ ಅದಾರೆ. ಸಾಕಷ್ಟು ಬಾರಿ ಮನೆ ಪತ್ರ ಕೊಟ್ಟಿದ್ದೀವಿ ರೀ. ಸಾಕಷ್ಟು ಬಾರಿ ಕೊಟ್ಟರೆ ಯಾವುದೇ ಕೆಲಸ ಆಗಿಲ್ಲ. ಎಲ್ಲ ಹೋರಾಟ ಮಾಡಿದ್ದೀವಿ, ನಗರಸಭೆ ಮುಂದೆ ಕುಂತಿದ್ದೀವಿ. ಯಾವುದು ಕುಂತರೂ ಅದೇ ಬರೀ ಉತ್ತರ ಹೇಳ್ತಾರೆ, ಕಳಿಸಿಬಿಡ್ತಾರೆ. ಈಗೇನೋ 90 ಆಗಿದ್ದಾವೆ ಅಂತ ಹೇಳಿದ್ದಾರೆ ಅಷ್ಟೇ. ಅವು ಅರ್ಧಂಬರ್ಧ, ಅವು ಕೂಡ ಪೂರ ಇಲ್ಲ. ಒಂದು ಅರ್ಧ ಈ ಸರಿ ಸರ್ವೆ ಮಾಡಿ ಅಷ್ಟೇ ಜನರಿಗೆ ಕೊಡಾಕತ್ತಾರೆ. ಈ ಸರಿ ಅಂತರೂ ಈ ಸೈಡ್ ಮನೆಗಳೇನೋ ಅದ್ರಾಗೆ ನಿರಾಶ್ರಿತರು ಅದಾರಲ್ರಿ, ಅವ್ರಿಗೇನು ಒಂದು ಹಕ್ಕುಪತ್ರ ಇಲ್ಲ ಏನಿಲ್ಲ ಅಷ್ಟೇ. ಹಿಂಗಾಗಿ ಕರಿಗೂ ಸಹ ಮಾತು ಕೇಳ್ತಾ ಇತ್ತು. ಬಂದಾರ್ರಿ, ನಾವು ಹೋಗಿವಿ, ಅವರು ಬಂದಾರ್ರಿ, ಆಶ್ವಾಸನೆ ಕೊಡ್ತಾರೆ, ಹೋಗ್ಬಿಡ್ತಾರೆ. ಯಾವುದೇ ಕಷ್ಟ ಆಗಿಲ್ಲ. ಏನು ರಸ್ತೆ ಸಮಸ್ಯೆ ಅಂತ ಆಗಿ ಉಳ್ಕೊಂಡ್ಬಿಡ್ತದೆ. ಏನು ನಿವೇಶನಗಳು ಇಲ್ಲ, ಎಲ್ಲರಿಗೆ ನಿವೇಶನಗಳು ಎಲ್ಲ ಇಲ್ಲೇನು ನಿರಾಶ್ರಿತ ಅದಾರೆ ಎಲ್ಲರಿಗೆ ನಿವೇಶನಗಳನ್ನು ಕೊಡಬೇಕು. ಅರ್ಧ ಕೊಟ್ಟು ಅರ್ಧ ಬಿಡಬಾರ್ದು. ಮತ್ತು ಸ್ಕೂಲ್ ಕಂಪೌಂಡ್ ಅರೆಬರೆ ಆಗಿದೆ. ರಾತ್ರಿ ಬರೋದು ಯುವಕರು ಅನೈತಿಕ ಚಟುವಟಿಕೆ, ಕುಡಿಯೋದು ಈ ಥರ ಮಾಡಿದ್ದು ಸ್ಕೂಲೂ ಆಗೇ ಬಿಟ್ಟಿದೆ. ಸಾಕಾಯಿತು. ಪೊಲೀಸರು ಒಂದು 4 ಸಲ ಬಂದರು ಹೋದ್ರು. ಹೀಗಾಗಿ ಅದು ಸ್ಕೂಲಿಂದ ಅರ್ಧಂಬರ್ಧ ಆಗುತ್ತೆ. ರಮೇಶ್ ನಾಯಕ. ಆದರೆ ಹಕ್ಕುಪತ್ರ ಪಡೆದವರಿಗೂ ಇದುವರೆಗೂ ಸೂಕ್ತ ಸೂರು ನೀಡುವಲ್ಲಿ ಸರ್ಕಾರ ಹಾಗೂ ತಾಲೂಕು ಆಡಳಿತ ವಿಫಲ ಆಗಿದೆ. ಇನ್ನು ಈ ಕುರಿತು ಹಲವು ಬಾರಿ ಮನವಿಯನ್ನ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕೂಡಲೇ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹಕ್ಕುಪತ್ರ ನೀಡಿ ಸೂಕ್ತ ರಸ್ತೆ, ಚರಂಡಿಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದರು. ಇವತ್ತಿನ ನಿಮ್ಮ ಮಾಧ್ಯಮ ಪ್ರಕಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 7 ಕ್ಯಾಂಪು ಸಿಂಧನೂರು, ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ. ಇವತ್ತು ನಾವು ಇಲ್ಲಿರೋರೆಲ್ಲರೂ ಭಾಳ ಜನದಿಂದ ಭಾಳ ವರ್ಷದಿಂದ ಈ ಶೆಡ್ಗಳನ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕನಿಷ್ಠ ಲಾಸ್ಟ್ ಟೈಮ್ ಕೊಟ್ಟಿರೋದು 2012ರಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಇಲ್ಲಿ. ಅಲ್ಲಿಂದವರೆಗೂ ಈಗ 13 ವರ್ಷ ಆಯಿತು. ಒಬ್ಬರು ಕೂಡ ಯಾರು ಹಕ್ಕುಪತ್ರ ಬಗ್ಗೆ ಆಗಲಿ, ರೋಡಿನ ಬಗ್ಗೆ ಆಗಲಿ, ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾರೇ ಅಧಿಕಾರಿಗಳಾಗಿ ಯಾರೇ ಆಗಿರಲಿ. ಇಲ್ಲಿ ಈಗ ಶೆಡ್ಗಳನ್ನ ಹಾಕಿದ್ದಾರೆ. ಸುಮಾರು ಒಂದು ಶೆಡ್ ಹಾಕಬೇಕಂದ್ರೆ ಈಗ 1.5 ಲಕ್ಷ ಆಗುತ್ತೆ. ಇದೇ 13 ವರ್ಷ ಅವಧಿಯಲ್ಲಿ 2 ಸರಿ ಅಂದರೆ 3 ಲಕ್ಷ ರೂಪಾಯಿ. ಹುಳ ಉಪ್ಪಡಿ ಎಲ್ಲ ಬರ್ತಾವೆ ಇಲ್ಲಿ. ಸುತ್ತಮುತ್ತ ನೀವು ನೋಡಿರ್ಬೋದು, ಎಲ್ಲ ಹೊಲ ಇದ್ದಾವೆ, ಗದ್ದೆ ಇದ್ದಾವೆ ಇಲ್ಲಿ. ಇಂಥ ಕಷ್ಟದಲ್ಲಿ ಇಲ್ಲೆಲ್ಲರೂ ವಾಸ ಮಾಡ್ತಾಯಿದ್ವಿ. ಇದ್ರ ಬಗ್ಗೆ ಯಾರೇ ಅಧಿಕಾರಿಗಳನ್ನ ಗಮನಕ್ಕೆ ಬರ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದು ಇಷ್ಟೇ ಅಂದರೆ ನಮಗೆ ಆದಷ್ಟು ಬೇಗ ಇಲ್ಲೇ ಹಕ್ಕುಪತ್ರ ಆಗಿರಲಿ, ನಮ್ಮ ಮೂಲಭೂತ ಸೌಕರ್ಯಗಳಾಗಿರಲಿ ಒದಗಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ಕನಿಷ್ಠ ಸುಮಾರು ಇನ್ನೂ ಒಂದು 200-250 ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ಬೇಕು. ಇನ್ನು ಎಲ್ಲ ಅಧಿಕಾರಿಗಳನ್ನ ಭೇಟಿನ ಆಗ್ತಾ ಇದ್ದೀವಿ, ಆ ಮನವಿ ಪತ್ರನೂ ಕೊಡ್ತಾ ಇದ್ದೀವಿ. ಲಾಸ್ಟಿಗೆ ಹೋಗಿ ನಾವು ಮುನ್ಸಿಪಾಲ್ಟಿ ಹತ್ರ ಧರಣಿ ಕೂಡ ಮಾಡಿದ್ವಿ. ಇದು ಮೇನ್ ನಮ್ಗೆ ಈಗ ಸಮಸ್ಯೆ ಇರೋದು ಮೇನ್ ರೋಡು. ಈಗ ಮಿಲ್ಲಿನ ಹಿಂದಿನಿಂದ ಹಿಡಿದುವರೆಗೆ ನಮ್ಮ ಗೌರ್ಮೆಂಟ್ ರಸ್ತೆ ಇದೆ, ಅಲ್ಲಿಂದ ನಮಗೆ ಬರೋಕ್ಕೆ ರಸ್ತೆ ಇಲ್ಲ. ಅದು ಮಳೆಗಾಲದಲ್ಲಿ ಭಾಳ ನಮ್ಗೆ ಕಷ್ಟ ಆಗುತ್ತದೆ. ಅದು ಇನ್ನೊಂದೇನಂದ್ರೆ ನಮ್ಮ ಹಕ್ಕುಪತ್ರ ಜಲ್ದಿ ವಿತರಣೆ ಮಾಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಸಲೀಂ ಅಂತ ಹೇಳಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.